ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋಸ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರ, ಮೊದಲಿಗೆ ಅವಕಾಶವಾದಿ ಮಹಾಶಯ ಪ್ರಿಯಾಂಕ ಖರ್ಗೆ ಅವರು ಎಲ್ಲಿದ್ರು ಟ್ವಿಟರ್ ಅಂಗಳಕ್ಕೆ ಅಥವಾ ಮಾಧ್ಯಮದ ಮುಂದೆ ಈಗ ಬರಬೇಕಾಗಿ ವಿನಂತಿ. ಯಾಕೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಈ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಏನಿಲ್ಲ ಅಂದ್ರೂ 19 ಲಕ್ಷದಿಂದ 20 ಲಕ್ಷ ಯುವಕರು ಇವತ್ತು ಸರ್ಕಾರಿ ನೌಕರಿಗೆ ಎಕ್ಸಾಮ್ ಬರ್ದಿರೋದು. ಖಾಲಿ ಇರೋದು 2 ಲಕ್ಷ ಚಿಲ್ಲರೆ, ಬರ್ದಿರೋದು 20 ಲಕ್ಷ ಜನ. ಅಂದ್ರೆ 1:1 ಲ್ಯಾಕ್. ಅರೆ, ಇದ್ಯಾರು? ಪ್ರಿಯಾಂಕ ಖರ್ಗೆ ಅಲ್ವಾ? ಅಯ್ಯೋ ದೇವ್ರೆ, ವಿದ್ಯಾರ್ಥಿಗಳ ಮೇಲೆ ಅದೇನು ಕಾಳಜಿ! ಅಬ್ಬಬ್ಬಬ್ಬಬ್ಬಬ್ಬ! ಅಧಿಕಾರ ಇಲ್ಲದಿರುವಾಗ ವಿದ್ಯಾರ್ಥಿಗಳ ಮೇಲೆ ಇದ್ದಂತಹ ಆ ಕಾಳಜಿ ಈಗ ಅಧಿಕಾರ ಸಿಕ್ಕ ಮೇಲೆ ಎಲ್ಲಿ ಹೋಯ್ತು ಪ್ರಿಯಾಂಕ ಖರ್ಗೆ ಅವರೇ? ಹೇಳಬಹುದಾ? ನಿಮ್ಮದೇ ಅಧಿಕಾರ, ಈಗ ನಿಮ್ಮದೇ ಸರ್ಕಾರದ ಅವಧಿಯಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿವೆ. ನೇಮಕಾತಿಗಳಿಲ್ಲದೆ ವಿದ್ಯಾರ್ಥಿಗಳು ಬೀದಿಗೆ ಬಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಣ್ ಕಾಣಿಸ್ತಾ ಇಲ್ವಾ? ಈಗ ಮೈಕ್ ಮುಂದೆ ಬನ್ನಿ ಅಲ್ಲ. ಆಮೇಲೆ ನಿಮ್ಮದೇ ಒಂದು ಟ್ವೀಟ್ ಯಾವಾಗದು ಗೊತ್ತಾ? ಮೇ 2022 ಓದ್ತೀನಿ, ಕೇಳಿಸ್ಕೊಳ್ಳಿ. ಬಿಜೆಪಿಯ ಭ್ರಷ್ಟಾಚಾರದ ರೇಟ್ ಕಾರ್ಡ್. ಸಿಎಂ ಹುದ್ದೆಗೆ 2500 ಕೋಟಿ, ಪಿಎಸ್ಐ ಹುದ್ದೆಗೆ 80 ಲಕ್ಷ, ಮಂತ್ರಿಗಿರಿಗೆ 50 ರಿಂದ 70 ಕೋಟಿ, ಕಾಮಗಾರಿಗಳಿಗೆ 40%, ಮಠಗಳಿಗೆ 30% ವರ್ಗಾವಣೆ, ಫಿಕ್ಸ್ಡ್ ರೇಟ್. ವಿಧಾನಸೌಧವನ್ನ ವ್ಯಾಪಾರ ಸೌಧ ಮಾಡಿದ್ದೆ ಬಿಜೆಪಿಯ ಸಾಧನೆ. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಈಗ ನಿಮ್ಮ ಸಾಧನೆ ಏನು ಅಂತ ಇಡೀ ರಾಜ್ಯಕ್ಕೆ ನೋಡಿ ನೋಡಿ ವಾಕರಿಗೆ ಬರ್ತಾ ಇದೆ ಪ್ರಿಯಾಂಕ ಖರ್ಗೆ ಅವರೇ. ನಿಮ್ಮ ಭ್ರಷ್ಟಾಚಾರದ ರೇಟ್ ಎಷ್ಟು, ನಿಮ್ಮ ಸಾಧನೆ ಏನನ್ನುವಂಥದ್ದನ್ನ ಅದ್ಯಾವುದ್ರಲ್ಲಿ ಕೆತ್ತಿ ಎಕ್ಸಿಬಿಷನ್ಗೆ ಇಡಬೇಕು ಗೊತ್ತಾಗ್ತಾ ಇಲ್ಲ ನಮಗೆ. ಅಲ್ಲಿ ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರು ಪರಿಹಾರ ಸಿಗದೆ ಪರದಾಡ್ತಾ ಇದ್ದಾರೆ, ಲಿಟ್ರಲಿ ಪರದಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರು ಅವರವರದ್ದೇ ಲೋಕದಲ್ಲಿ ಮುಳುಗ್ ಹೋಗ್ಬಿಟ್ಟಿದ್ದಾರೆ. ಒಂದು ಕಡೆ ಸಿಎಂ ಹುದ್ದೆಗಾಗಿ ಕಿತ್ತಾಟ, ಇನ್ನೊಂದು ಕಡೆ 2 ಸಚಿವ ಸ್ಥಾನ ಬಾಕಿ ಇದೆಯಲ್ವಾ, ಸಚಿವ ಸ್ಥಾನಕ್ಕಾಗಿ ಗುದ್ದಾಟ, ಇನ್ನೊಂದು ಕಡೆ ನೋಡಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಕಾದಾಟ, ನಿಗಮ ಮಂಡಳಿ ಅಧ್ಯಕ್ಷಗಿರಿಗಾಗಿ ಕಿತ್ತಾಟ. ಅಂದ್ರೆ ತಮ್ಮ ಸ್ವಾರ್ಥ ರಾಜಕಾರಣದಲ್ಲಿ ಇವರು ಎಷ್ಟು ಮುಳುಗ್ ಹೋಗಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ರಾಜ್ಯದ ಪರಿಸ್ಥಿತಿಯನ್ನ ಯಾರ ಹತ್ರ ಹೇಳೋಣ, ಏನ್ ಹೇಳೋಣ? ನನಗಂತೂ ಪ್ರತಿ ಸಲ ಹೇಳಿ ಆಕ್ಚುಲಿ ಸಾಕಾಯ್ತು. ರಾಜ್ಯದ ಬಗ್ಗೆ ಏನಾದ್ರೂ ಒಳ್ಳೆ ಬೆಳವಣಿಗೆ ಹೇಳೋಣ ಅಂತ ನೋಡಿದ್ರೆ ಏನೇನು ಇಲ್ವಲ್ಲ. ಅಂದ್ರೆ ಗ್ಯಾರಂಟಿ ಸರ್ಕಾರ ನಮ್ಮಗಳಿಗೆ ಮಾತನಾಡೋದಕ್ಕೆ ಪದಗಳೇ ಸಿಗಬಾರ್ದು, ಹಾಗೆ ಮಾಡಿ ಇಟ್ಟು ಬಿಟ್ಟಿದ್ದಾರೆ. ವೀಕ್ಷಕರ, ಪದೇ ಪದೇ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಆದ್ರೆ ಇರೋದನ್ನು ಹೇಳ್ದೆ ಬೇರೆ ದಾರಿ ಇಲ್ಲ. ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ಪ್ರವಾಹಕ್ಕೆ ಪರಿಹಾರ ಇಲ್ಲ, ಖಜಾನೆಯಲ್ಲಿ ಹಣ ಅಂತೂ ಮೊದಲೇ ಇಲ್ಲ. ಅದೆಲ್ಲ ಹೋಗ್ಲಿ, ಒಂದು ಸರ್ಕಾರ ಅಂತ ನೆಟ್ಟಾಗಿ ಹೇಳ್ಕೊಳ್ಳೋದಕ್ಕೆ ಅದೇ ಕಷ್ಟ ಆಗಿಬಿಟ್ಟಿದೆ. ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳೋದಾ, DK ಶಿವಕುಮಾರ್ ಅವರ ಸರ್ಕಾರ ಅಂತ ಹೇಳೋದಾ? ಅರ್ಥನೇ ಆಗ್ತಾ ಇಲ್ಲಪ್ಪ. ತಿಂಗಳು ಕ್ರಾಂತಿ ಕ್ರಾಂತಿ ಅಂತ ಶುರು ಮಾಡ್ಕೊಂಡು ಬಿಡ್ತಾರೆ. ಆಗಸ್ಟ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ. ಅಂದ್ರೆ ಎಲ್ಲ ತಿಂಗಳು ಕೂಡ ಕ್ರಾಂತಿನೇ. ಯಾವುದು ರಾಜ್ಯ ಕ್ರಾಂತಿ ಅಲ್ಲ, ಕುರ್ಚಿ ಕ್ರಾಂತಿ. ಇರೋ ದಿನ ಎಲ್ಲ ಈ ಕುರ್ಚಿ ರಾಜಕೀಯದಲ್ಲೇ ವ್ಯರ್ಥ ಆಗ್ತಾ ಇದೆ. ಆಲ್ರೆಡಿ ಈಗ 2.5 ವರ್ಷ ಕುರ್ಚಿ ಗುದ್ದಾಟದಲ್ಲಿ ಹೋಗಿದ್ದಾಯ್ತಾ? ಇನ್ನು ಇವರೇ ಇದ್ರೆ, ಐ ರಿಪೀಟ್ ಇದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಇವರ ನಡುವಿನ ಕುರ್ಚಿ ಕಾದಾಟ, ಕುರ್ಚಿ ಗುದ್ದಾಟ, ಹೊಡೆದಾಟ, ಇದ್ರಲ್ಲೇ ಇನ್ನು 2.5 ವರ್ಷ ಏನಿದೆ ಅದು ಕಳೆದ್ರೆ ಆಶ್ಚರ್ಯ ಏನು ಇಲ್ಲ. ಹೌದಲ್ವೋ ವೀಕ್ಷಕರೇ? ಒಂದು ಕಡೆ DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ಡೆಡ್ ಲೈನ್ ಅನ್ನು ಕೊಟ್ಟಿದ್ರು. ಆಗಸ್ಟ್ 30ನೇ ತಾರೀಕು ಒಳಗೆ ಅದೇನು ಮಾಡ್ತಿರೋ ಗೊತ್ತಿಲ್ಲ, ನಿಮಗ್ ಬಿಟ್ಟಿದ್ದು, ನಾನು ಮುಖ್ಯಮಂತ್ರಿ ಆಗಲೇಬೇಕು. ಆರಂಭದಲ್ಲಿ ಆ ಒಪ್ಪಂದ ಆಗಿತ್ತಲ್ವಾ, ಹಾಗಾಗಿ ಅವರ ಡೆಡ್ ಲೈನ್ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಬಿಡಿ.
ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟ ಸಂದೇಶ ಅನ್ನೋ ಹಾಗೆ ಅವತ್ತು ದೆಹಲಿಯಲ್ಲೇ ನಿಂತ್ಕೊಂಡು ಸಿದ್ದರಾಮಯ್ಯನವರು ಹೇಳಿದ್ರು, 5 ವರ್ಷ ನಾನೇ ಸಿಎಂ, ಮುಂದಿನ ಚುನಾವಣೆ ಕೂಡ ನಡೆಯೋದು ನನ್ನದೇ ನೇತೃತ್ವದಲ್ಲಿ ಅಂತ. ಈಗ ಅದರ ಮುಂದುವರಿದ ಭಾಗವಾಗಿ ಮೈಸೂರಲ್ಲಿ ಸಿದ್ದರಾಮಯ್ಯನವರು ಒಂದು ಸ್ಫೋಟಕ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಎಚ್ಚರಿಕೆ ಸಂದೇಶ ಅಂತ ಕೂಡ ಹೇಳಬಹುದು, ಆ ರೀತಿ ಮಾತಾಡಿದ್ದಾರೆ. ಏನು ಪತ್ರಕರ್ತರು ಸಿದ್ದರಾಮಯ್ಯನವರನ್ನ ಕೇಳ್ತಾರೆ, ಮುಂದಿನ ದಸರಾಗೂ ನೀವೇ ಪುಷ್ಪಾರ್ಚನೆಯನ್ನ ಮಾಡ್ತೀರಾ? ಅದಕ್ಕೆ ಸಿದ್ದರಾಮಯ್ಯನವರು ಯಾಕೆ ಮಾಡಬಾರ್ದು, ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀನಲ್ಲ, 2ನೇ ಸಲ ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರು, ಈಗ ನಾನು 2ನೇ ಸಲ ಮುಖ್ಯಮಂತ್ರಿ ಆಗಿದ್ದೀನಿ, ಅದರಲ್ಲೂ 2.5 ವರ್ಷ ಆಗೋಯ್ತು. ಆಗ ಮಧ್ಯದಲ್ಲಿ ಪತ್ರಕರ್ತರು ಕೇಳ್ತಾರೆ, ಇನ್ನೂ 2.5 ವರ್ಷ ನೀವೇ ಇರ್ತೀರಾ ಅಂತ. ಅದಕ್ಕೆ ಇನ್ನೂ 2.5 ವರ್ಷ ನಾನೇ ಇರ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹೈಕಮಾಂಡ್ ಏನ್ ಹೇಳ್ತಾರೋ ಹಾಗೆ ಎಲ್ರೂ ನಡ್ಕೊಳ್ಬೇಕು. ಕೇಳಿಸ್ಕೊಂಡು ಬನ್ನಿ ಏನ್ ಹೇಳಿದ್ದಾರೆ ಅಂತ. ಯಾಕೆ ಮಾಡಬಾರ್ದು? ಹೌದು, ಈಗ ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ. ಐ ಹೋಪ್ ಸೋ. ಸಿ 2ನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಅಂದಿದ್ರು, 2ನೇ ಸಾರಿ ಮುಖ್ಯಮಂತ್ರಿ ಆದ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀನಿ, ಇನ್ನೂ 2.5 ವರ್ಷ ಇರ್ತೀನಿ. ಯಾಕಂದ್ರೆ ನವೆಂಬರ್ಗೆ 2.5 ವರ್ಷ ಆಗುತ್ತಲ್ಲ, ಆ ಥರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ರೂ ಅಲ್ವಾ. ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್. ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ 2.5 ವರ್ಷ ಕೂಡ ಇನ್ನು ನಾನೇ, ಅಂದ್ರೆ ಟೋಟಲ್ 5 ವರ್ಷ ನನ್ನದೇ ಅಧಿಕಾರ, ನಾನೇ ಮುಖ್ಯಮಂತ್ರಿ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನಂತೂ ರವಾನೆ ಮಾಡಿದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಹೆಂಗಿರುತ್ತಪ್ಪ ಅಂತ ಕಾಯ್ತಾ ಇದ್ದಂಥವರಿಗೆ ಒಂಥರ ಬಹಳ ಆಶ್ಚರ್ಯ. ಅಯ್ಯೋ, ಇವ್ರು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ, ಇವರಿಗೆ ಏನಾಯ್ತು ಅನ್ನೋ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಏನು, ಯಾರಿಗೂ ಪವರ್ ಶೇರಿಂಗ್ ಬಗ್ಗೆ ಮಾತನಾಡುವಂತಹ ಹಕ್ಕಿಲ್ಲ. ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ, ಎಲ್ಲಿ ಚರ್ಚೆ ಇದೆ? ಸಿದ್ದರಾಮಯ್ಯನವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅದೇ ಮಾತು. ಅದರ ಬಗ್ಗೆ ಯಾರು ಚರ್ಚೆ ಮಾಡಬಾರದು. ಯಾರು ಮಾತಾಡ್ತಾ ಇದ್ದಾರೋ ಅವರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವರ ಪರ ಅಂದ್ರೆ ಸಿದ್ದರಾಮಯ್ಯನವರ ಪರ ಮಾತಾಡಿದ್ರು ಅದು ಡ್ಯಾಮೇಜೆ, ನನ್ನ ಪರ ಮಾತಾಡಿದ್ರು ಡ್ಯಾಮೇಜೆ. ಹಾಗಾಗಿ ಯಾರು ಈ ವಿಚಾರವಾಗಿ ಮಾತಾಡ್ತಾರೋ ಅವರು ಪಕ್ಷ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಅಷ್ಟೇ. ಅವ್ರು ಹೇಳಿದಾರಲ್ವಾ, ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ಕೇಳ್ತೀವಿ ಅಷ್ಟೇ. ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡಕ್ಕೆ ಹಕ್ಕಿಲ್ಲ. ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ, ಎಲ್ಲಿ ಚರ್ಚೆ ಇದೆ? ನಿನ್ನೆ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಅದೇ ಮಾತು. ಆ ಮಾತು ಮೇಲೆ ಇಲ್ಲಿ ಯಾವ ತರದ ಯಾರು ಚರ್ಚೆಯನ್ನ ಮಾಡಬಾರ್ದು. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜ್, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜ್. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಅಷ್ಟೇ. ಅವ್ರು ಹೇಳಿದಾರಲ್ಲ ಹೈಕಮಾಂಡ್ ಏನ್ ಹೇಳ್ತಾರೆ ಅದು ಕೇಳ್ತೀವಿ ಅಂತ. ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂತವ್ರು ಶಿಸ್ತಿನ ಸಿಪಾಯಿಗಳು. ನಮ್ಗೆ ಪಕ್ಷ ಇಂಪಾರ್ಟೆಂಟ್. ಹಾಗೆ ನಾವು ಕೇಳ್ಕೊಂಡು ಹೋಗೋರು ಶಿಸ್ತಿನ ಸಿಪಾಯಿಗಳು. ನಮಗೆ ಶಿಸ್ತು ಇಂಪಾರ್ಟೆಂಟ್. ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ಆಮೇಲೆ ಇದ್ರಲ್ಲೂ ಇದನ್ನ ಒಂದು ಶಾಕಿಂಗ್ ಅಲ್ಲ, ಆಶ್ಚರ್ಯ ಅಲ್ಲ, ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಯಾರು ಹೇಳಿದ್ರು, ಅದು ಶಾಸಕ ರಂಗನಾಥ್ ಅವರಾಗಿರ್ಬಹುದು, ಅದೇ ರೀತಿ ಮಾಜಿ ಶಾಸಕ LR ಶಿವರಾಮೇಗೌಡ. ಇವರಿಗಿಬ್ಬರಿಗೂ ಕೂಡ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಕಾರಣವನ್ನ ಕೇಳಿ ನೋಟಿಸ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ. ನೋಟಿಸ್ ಅಂದ್ರೆ ಈಗ ಈ ನೋಟಿಸ್ ಕೊಟ್ಟ ಕೂಡಲೇ ಏನು ಆಗ್ಬಿಡುತ್ತೆ ಅಂತ ಅಲ್ಲ. ಆದ್ರೆ ನಾನು ಕೇಳೋದು, ಯಾಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿದವರು ಯಾರು ಇಲ್ವಾ? ಮೊನ್ನೆ ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿದ್ದಾರೆ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ. ಈ ಹಿಂದೆ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತಾಡಿ ವಜಾ ಆಗೋದಕ್ಕೂ ಮೊದಲು ಸಿದ್ದರಾಮಯ್ಯನವರ ಪರವಾಗಿ ರಾಜಣ್ಣ ಅವರು ಮಾತಾಡಿದ್ದಾರೆ, ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ. ಇವರಿಬ್ಬರ ಬಹಳಷ್ಟು ಮಂದಿ ಮಾತಾಡಿದ್ದಾರೆ, ಬಹಳಷ್ಟು ಮಂದಿ. ಅವರಿಗೆ ಈ ರೀತಿ ನೋಟಿಸ್ ಹೋಗಿದ್ಯಾ?
ಕೊಟ್ಟಿದ್ದಾರ ನೋಟಿಸ್? ಇಲ್ಲವಲ್ಲ. ಯಾಕೆ? DK ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದವರಿಗೆ ಮಾತ್ರ ಯಾಕೆ ಈ ನೋಟಿಸ್? ಅಂದ್ರೆ DK ಶಿವಕುಮಾರ್ ಅವರು ತಮ್ಮ ಮಾತಿನ ಮೂಲಕ ಆಗಿರಬಹುದು ಅಥವಾ ತಮ್ಮ ಕೆಲಸದ ಮೂಲಕ ಆಗಿರಬಹುದು ಹೈಕಮಾಂಡ್ಗೆ ನಾನು ಬದ್ಧನಾಗಿದ್ದೀನಿ, ನಾನು ಪಕ್ಷದ ವಿರುದ್ಧ ಅಥವಾ ಹೈಕಮಾಂಡ್ ವಿರುದ್ಧ ಒಂದು ಹೆಜ್ಜೆ ಕೂಡ ಆಚೆಚೆ ಇಡಲ್ಲ, ನಾನು ಶಿಸ್ತಿನ ಸಿಪಾಯಿ ಅನ್ನುವಂಥದ್ದನ್ನ ಪದೇ ಪದೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದಕ್ಕೆ ಅವರು ಸಿದ್ದರಾಮಯ್ಯನವ್ರ ಮಾತನ್ನು ಉಲ್ಲೇಖ ಮಾಡುವಾಗ ಹೈಕಮಾಂಡ್ ಅನ್ನೇ ಉಲ್ಲೇಖ ಮಾಡಿದಲ್ಲಿ ಅಂದ್ರೆ ಅವರಿಗೆ ಹೈಕಮಾಂಡ್ ವಿರುದ್ಧವಾಗಿ ನಾನು ಹೋಗ್ತಾ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಬೇಕಾಗಿತ್ತು. ಗೊತ್ತಿಲ್ಲ ಇದು ಇನ್ನು ಏನಾಗುತ್ತೆ. ಎಲ್ಲ ತಿಂಗಳ ಕ್ರಾಂತಿ ಹಾಗೆ ಇದು ಕೂಡ ಕ್ರಾಂತಿಯಾಗಿ ಉಳಿಯುತ್ತಾ? ಈ ಅಕ್ಟೋಬರ್ ಕ್ರಾಂತಿ ಏನಾಗುತ್ತೆ? ಇನ್ನು ಹೈಕಮಾಂಡ್ ಏನ್ ಹೇಳುತ್ತೋ? ಹೈಕಮಾಂಡ್ ಏನ್ ಹೇಳೋದಕ್ಕೂ ರಾಹುಲ್ ಗಾಂಧಿ ಸರ್ ಬಂದಾಗಬೇಕಲ್ಲವೇ? ವಿದೇಶದಲ್ಲಿ ನಿಂತು RSS ಬಗ್ಗೆ BJP ಬಗ್ಗೆ ಕೆಟ್ಟದಾಗಿ ಮಾತಾಡಿ ಇನ್ನು ಭಾರತವನ್ನ ಅವಮಾನ ಮಾಡಿ ಸಾಕಾಗ್ಬಿಟ್ರೆ ಆಮೇಲೆ ಭಾರತಕ್ಕೆ ಮತ್ತೆ ಬರ್ತಾರೆ. ಆಮೇಲೆ ಈ ಚಿಲ್ರೆ ಇವೆಲ್ಲವನ್ನ ನೋಡ್ಬೇಕಷ್ಟೆ. ಸೊ ಅಲ್ಲಿವರೆಗೂ ಇವರೆಲ್ಲರೂ ಕಾಯಲೇಬೇಕು. ಅಂತೂ ಇಂತೂ ಇವರ ಈ ಬಣ ಜಗಳ ರಾಜಕೀಯದಲ್ಲಿ, ಇವರ ಈ ಒಳ ಜಗಳದಲ್ಲಿ ನಮ್ಮ ಕರ್ನಾಟಕ ಮಾತ್ರ ಬಡ ಕೂಸಾಗಿದ್ದು ಸುಳ್ಳಲ್ಲ. ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.